ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ರಾಜ್ಯದಲ್ಲಿ ಕಡಿಮೆ ಮಳೆ ಬೀಳುವ ಪ್ರದೇಶ ನಾಯಕನಹಟ್ಟಿ ಹೋಬಳಿಯ ರೈತರಿಗೆ ಸಮರ್ಪಕವಾಗಿ ಬೆಳೆ ಪರಿಹಾರ ನೀಡಿ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸುದೇವ ಮೇಟಿಬಣ ಹೋಬಳಿ ಘಟಕ ಅಧ್ಯಕ್ಷ ಡಾಕ್ಟರ್ ನಾಗರಾಜ್ ಮೀಸೆ ತಿಳಿಸಿದ್ದಾರೆ. ಗುರುವಾರ ಪಟ್ಟಣದ ನಡಕಚೇರಿಯ ಆವರಣದಲ್ಲಿ ಉಪತಹಶೀಲ್ದಾರ್ ಬಿ ಶಕುಂತಲಾ ಅವರಿಗೆ ಬೆಳೆ ಪರಿಹಾರಕ್ಕೆ ಮನವಿ ಸಲ್ಲಿಸಿ ಮಾತನಾಡಿದ ಅವರು, ನಾಯಕನಹಟ್ಟಿ ಹೋಬಳಿಯಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳುವ ಪ್ರದೇಶವಾಗಿದ್ದು ಇಲ್ಲಿನ ರೈತರು ಸಂಕಷ್ಟದಲ್ಲಿ ಇದ್ದಾರೆ. ಕೂಡಲೇ ಸರ್ಕಾರ ಹೋಬಳಿ ರೈತರಿಗೆ ಮುಂಗಾರು ಹಿಂಗಾರು ಬೆಳೆ ಪರಿಹಾರ ನೀಡಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡುತ್ತೇವೆ. ಬೆಳೆ ಪರಿಹಾರ ನೀಡದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದಿದ್ದಾರೆ. ನಾಯಕನಹಟ್ಟಿ ನಾಡ ಕಚೇರಿ ಉಪತಹಶೀಲ್ದಾರ್ ಶಕುಂತಲನವರು ಮಾತನಾಡಿ, ಮನವಿಯನ್ನ ಸ್ವೀಕರಿಸಿದ್ದೇನೆ. ಈ ಮನವಿಯನ್ನ ಮೇಲಿನ ಅಧಿಕಾರಿಗಳ ಗಮನಕ್ಕೆ ತಂದು ಸೂಕ್ತ ಪರಿಹಾರ ನೀಡಲು ರವಾನೆ ಮಾಡಲಾಗುವುದು. ಕಾರ್ಯದರ್ಶಿ ಮಂಜುನಾಥ್, ಕುದಾಪುರ ಗ್ರಾಮ ಘಟಕ ಅಧ್ಯಕ್ಷ ಬಸವಾನಂದ ಜಮೀನ್ದಾರ್, ದಾಸರಮುತ್ತೇನಹಳ್ಳಿ ಗ್ರಾಮ ಘಟಕ ಅಧ್ಯಕ್ಷ ಪಾಪಣ್ಣ, ಮಹದೇವಪುರ ಬಸಣ್ಣ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ನಾವು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಡಾಕ್ಟರ್ ವಾಸುದೇವ ಮೇಟಿಬಣದ ಹೋಬಳಿ ಘಟಕದ ವತಿಯಿಂದ ಮಾನ್ಯ ಉಪತಹಶೀಲ್ದಾರ್ರವರಿಗೆ ಬೆಳೆ ಪರಿಹಾರದ ಕುರಿತು ಒಂದು ಮನವಿಯನ್ನು ಪತ್ರ ಸಲ್ಲಿಸಿದ್ವಿ. ಇವತ್ತು ಏನಂತಂದರೆ, ನಾಯಕನಹಟ್ಟಿ ಹೋಬಳಿಯಲ್ಲಿ ಅತಿ ಕಡಿಮೆ ಮಳೆ ಬಿದ್ದು ಬಹಳ ಅನಾಹುತಗಳಾಗಿ ಬಹಳ ಅತಿವೃಷ್ಟಿ ಅನಾವೃಷ್ಟಿಯಿಂದ ಬೆಳೆ ಪರಿಹಾರದ ಸಂಪೂರ್ಣವಾಗಿ ನಾಶವಾಗಿರೋದ ಕಾರಣ ಈ ಅನೇಕ ರೈತರು ನಮ್ಮ ಸಂಘಟನೆಗೆ ಬಂದು ಮನವಿ ತೋಡ್ಕೊಂಡಾಗ ನಾವು ಇವತ್ತು ನಾವು ಸ್ಪಂದಿಸಿ ನಮ್ಮ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸಿದ್ವಿ. ಸರ್ಕಾರ ಅತಿ ಶೀಘ್ರವಾಗಿ ಬೆಳೆ ಪರಿಹಾರವನ್ನು ಸಮರ್ಪಕವಾಗಿ ಹಾಗೂ ತಕ್ಷಣವೇ ಸರ್ಕಾರ ಇದನ್ನು ಗಮನ ಹರಿಸಿ ನಾಯಕನಹಟ್ಟಿ ಹೋಬಳಿ ಕರ್ನಾಟಕ ರಾಜ್ಯದಲ್ಲಿಯೇ ಅತಿ ಕಡಿಮೆ ಮಳೆ ಬೀಳುವಂಥ ಪ್ರದೇಶವಾಗಿದ್ದು ಈ ಬೆಳೆ ಪರಿಹಾರವನ್ನು ಸಂಪೂರ್ಣವಾಗಿ ಸಮರ್ಪಕವಾಗಿ ಹಾಕಿ ನಮ್ಮ ರೈತ ಬಾಂಧವರಿಗೆಲ್ಲ ಒಂದು ಅನುಕೂಲ ಮಾಡಿಕೊಡ್ಬೇಕಂತಂದು ನಾವು ಕೇಳ್ಕೊಳ್ತಾ ಇದ್ದೀವಿ. ಅದು ಅಕಸ್ಮಾತ್ ಏನಾದರೂ ಅವರು ಗಮನ ಹರಿಸಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವ ಮೂಲಕ ಜಿಲ್ಲಾಧಿಕಾರಿಗಳ ಮಟ್ಟಕ್ಕೆ ಅವರ ಒಂದು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಮುತ್ತಿಗೆ ಹಾಕುವಂಥ ಕೆಲಸ ಮಾಡಬೇಕಾಗುತ್ತಂತ ನಾವು ಇವತ್ತಿನ ದಿನ ಹೇಳ್ಕೊಳ್ತಾ ಇದ್ದೀವಿ. ಧನ್ಯವಾದ.